ವೆಲ್ಕಮ್ ಟು ಮೈ ಕಿಚನ್. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಟೊಮೊಟೊ ಕಾಯಿಂದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು ದೊಡ್ಡ ಗಾತ್ರದ ಕಾಯಿ ಟೊಮೊಟೊ, ಸ್ವಲ್ಪ ತೆಂಗಿನ ತುರಿ, ಒಂದು ಸಣ್ಣ ಗಾತ್ರದ ನೀರುಳ್ಳಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಪಾವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ. ಖಾರ ಇತ್ತು ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಖಾರ ಇಲ್ಲ ಅಂದರೆ ಒಂದು 4 ರಿಂದ 5 ಹಾಕೋಬೋದು. ನಾನು ಇದು ತಗೊಂಡಿರೋದು ತುಂಬ ಖಾರ ಇಲ್ಲ, ಹಾಗಾಗಿ ನಾನು ಒಂದು 4 ರಿಂದ 5 ತಗೊಂಡಿದ್ದೀನಿ. ನಂತರ 2 ಸ್ಪೂನು ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಂತರ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ ಏನು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ. ಈಗ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಇದು ಒಂದು 80% ಅಷ್ಟು ಕುಕ್ ಆಗಿದೆ. ಸೊ ಈ ಕುಕ್ ಆಗಿರೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಕಾಯಿ ತುರಿ ಹಾಕ್ಕೊಳ್ಳೋಣ. ವಾವ್! ಈಗ ಧನಿಯಾ ಪೌಡರ್ನ ಕೊನೆದಾಗ ಹಾಕೋಬೇಕು, ಇಲ್ಲ ಅಂದ್ರೆ ಇದು ತಳ ಅಂಟ್ಕೊಳ್ಳುತ್ತೆ. ಈಗ ಇದು ಒಂದು 2 ರಿಂದ 3 ನಿಮಿಷದಷ್ಟು ಕಾಲ ಕುಕ್ ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ನಿಮಗೆ ಚಟ್ನಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಉಪ್ಪು ಸಾಲದಿದೆ ಮತ್ತೆ ಹಾಕ್ಕೊಳ್ಳಿ. ಸೊ ಈಗ ಆಗಿದೆ, ಇದು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗಿದ ನಂತರ ಗ್ರೈಂಡ್ ಮಾಡೋಣ. ಸೊ ಇದನ್ನೀಗ ಗ್ರೈಂಡ್ ಮಾಡ್ಕೊಂಬರೋಣ. ಇದನ್ನ ಈಗ ಗ್ರೈಂಡ್ ಮಾಡೋಣ. ತರಿಯಾಗಿರ್ಬೇಕು, ಪೇಸ್ಟ್ ಥರ ಇರಬಾರ್ದು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು. ನೀರೇನು ಹಾಕಬಾರ್ದು, ಹೀಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ್ದಾಗಿದೆ ನೋಡಿ, ತುಂಬ ತರಿಯಾಗಿ ಬಂದಿದೆ. ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಗ್ಗರಣೆ ಹಾಕೋಣ. ಒಂದು 2 ಸ್ಪೂನ್ ಅಷ್ಟು ಆಯಿಲ್. ಎಣ್ಣೆ ಕಾಯಲಿ. ವೀಕ್ಷಕರೇ, ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ಬಿಸಿ ಅನ್ನ ಟೊಮೊಟೊ ಕಾಯಿ ಚಟ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮೈ ಚಾನಲ್. ಈಗ ಎಣ್ಣೆ ಕಾದಿದೆ, ಉದ್ದಿನಬೇಳೆ ಹಾಕೋಣ ಫಸ್ಟು. ನಂತರ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆ ತಣ್ಣಗಾದ ನಂತರ ಚಟ್ನಿಗೆ ಮಿಕ್ಸ್ ಮಾಡೋಣ. ಈಗ ಒಗ್ಗರಣೆ ತಣ್ಣಗಾಗಿದೆ, ಚಟ್ನಿಗೆ ಸೇರಿಸೋಣ. ವಾವ್! ತುಂಬ ಚೆನ್ನಾಗಿದೆ ಅರೋಮಾ. ವೀಕ್ಷಕರೇ, ರುಚಿಯಾದ ಟೊಮೊಟೊ ಕಾಯಿ ಚಟ್ನಿ ರೆಡಿಯಾಗಿದೆ. ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಇದನ್ನ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಈ ಚಟ್ನಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.